ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ನಾಲೆಜ್ ಫಾರ್ ಲೈಫ್ ಇನ್ ಕನ್ನಡ ಚಾನಲ್. ನಾವು ತುಂಬ ಚೆನ್ನಾಗಿ ಬದುಕ್ತಿರೋರನ್ನ ನೋಡಿದರೆ ನಾವು ಕೂಡ ಅವರ ಹಾಗೇನೆ ಬದುಕಬೇಕು ಅಂತ ಅಂದುಕೊಳ್ತೀವಿ. ಕೆಟ್ಟದಾಗಿ ಬದುಕ್ತಿರೋರನ್ನ ನೋಡಿದರೆ ಈ ರೀತಿಯ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಅಂತ ಅಂದುಕೊಳ್ತೀವಿ. ಆದರೆ ನಮ್ಮ ಜೀವನದಲ್ಲಿ ಹೇಗೆ ಬದುಕಬೇಕು ಅಂತ ಯಾವತ್ತೂ ಬೇರೆಯವರನ್ನ ಕೇಳ್ತಿರ್ತೀವಿ. ಇನ್ನು ಬೇರೆಯವರು ಏನು ಅನ್ಕೊಳ್ತಾರೆ ಅನ್ನೋ ಭಯದಿಂದ ಬದುಕ್ತಿರ್ತೀವಿ. ಆದರೆ ನಾವು ತಿಳ್ಕೊಬೇಕಾಗಿರೋ ವಿಷಯ ಏನಂದರೆ, ಹೇಗೆ ಬದುಕಿದ್ರೆ ಸಂತೋಷವಾಗಿ ಬದುಕ್ತೀವಿ ಅಂತ ನಮ್ಮನ್ನು ನಾವು ಪ್ರಶ್ನಿಸಿಕೊಳ್ಳೋದಿಲ್ಲ. ನಾವು ಮಾಡುವ ಕೆಲಸವಾಗಿರಬಹುದು ಅಥವಾ ಇನ್ನೇನಾದರೂ ಆಗಿರಬಹುದು, ಅವು ಬೇರೆಯವರಿಗೆ ಇಷ್ಟ ಆಗುವ ಅವಶ್ಯಕತೆ ಇಲ್ಲ. ಆದರೆ ಅವು ಬೇರೆಯವರನ್ನ ನೋಯಿಸುವ ರೀತಿ ಇರಬಾರ್ದು. ಸೊ ನೀವು ಹೇಗೆ ಬದುಕಬೇಕು ಅಂತ ಯಾರೂ ನಿಮಗೆ ಹೇಳೋದಿಲ್ಲ, ನಿಮಗೆ ನೀವೇ ಹೇಳ್ಕೋಬೇಕು. ಹಾಗೆ ಹೇಳಿಕೊಳ್ಬೇಕು ಅಂದರೆ ಮೊದಲು ನಾವು ಕೆಲವು ವಿಷಯಗಳನ್ನು ತಿಳ್ಕೊಬೇಕಾಗಿರೋ ಅವಶ್ಯಕತೆ ಇರುತ್ತೆ. ಆ ವಿಷಯಗಳು ಏನು ಅಂತ ಇವತ್ತಿನ ದಿನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ. ಅವನ್ನ ತಿಳಿದುಕೊಳ್ಳುವ ಮೊದಲು ನಮ್ಮ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಹೆಲ್ಪ್ ಆಗಿದ್ರೆ ಸಪೋರ್ಟಿಗಾಗಿ ಲೈಕ್ ಮಾಡಿ. ನಮಗೇನಾದರೂ ಹೇಳಬೇಕು ಅಂತ ಅನ್ಕೊಂಡ್ರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಟಿಪ್ ನಂಬರ್ 1, ಡೋಂಟ್ ಡಿಪೆಂಡ್ ಎನಿವನ್. ನಮ್ಮ ಜೀವನದಲ್ಲಿ ನಮ್ಮವರು ಅಂತ ಅಂದುಕೊಂಡವರ ಮೇಲೆ ಆಧಾರವಾಗಿದ್ದು ನಮಗೆ ಇಷ್ಟ ಬಂದ ಹಾಗೆ ಸಂತೋಷವಾಗಿ ಬದುಕಬೇಕು ಅಂದುಕೊಳ್ಳೋದು, ನಮ್ಮ ಜೀವನವನ್ನ ನಮಗೆ ಇಷ್ಟ ಬಂದ ಹಾಗೆ ಯಾರೋ ಬದಲಾಯಿಸ್ತಾರೆ ಅಂತ ಅಂದುಕೊಳ್ಳೋದು, ಈ ಎರಡೂ ಮೂರ್ಖತನವೇ. ನಿನ್ನನ್ನು ನೀನು ಬದಲಾಯಿಸಿಕೊಂಡಾಗ ಮಾತ್ರವೇ ನಿನ್ನ ಜೀವನ ನಿನಗೆ ಇಷ್ಟ ಬಂದ ಹಾಗೆ ಬದಲಾಗುತ್ತೆ. ನಿನ್ನ ಜೀವನವನ್ನ ನಿನಗೆ ಇಷ್ಟ ಬಂದ ಹಾಗೆ ಬದಲಾಯಿಸಬಲ್ಲ ವ್ಯಕ್ತಿ ಯಾರಾದರೂ ಇದ್ದಾರೆ ಅಂದ್ರೆ ಅದು ನೀನ್ ಮಾತ್ರನೇ. ಟಿಪ್ ನಂಬರ್ 2, ಡೋಂಟ್ ಟ್ರಸ್ಟ್ ಎನಿವನ್. ಖಂಡಿತವಾಗ್ಲೂ ನಮ್ಮ ಜೀವನ ಚೆನ್ನಾಗಿರುತ್ತೆ ಅಂದ್ರೆ ಯಾರನ್ನಾದ್ರೂ ಏನನ್ನಾದ್ರೂ ಬಿಡೋದಕ್ಕೆ ಹಿಂದೆ ಹೆಜ್ಜೆ ಹಾಕಬಾರ್ದು. ನಾವು ಸಂತೋಷವಾಗಿ ಇರಬೇಕು ಅಂತ ಕೋರಿಕೊಳ್ಳೋದು ನಮ್ಮ ಫ್ಯಾಮಿಲಿ ಮಾತ್ರವೇ. ಅದಕ್ಕೇನೆ ನಾವು ಯಾರನ್ನು ಕೂಡ ನಂಬಾರ್ದು, ಅವರು ಬಂದು ನಮ್ಮ ಲೈಫ್ನ ಸರಿ ಮಾಡ್ತಾರೆ ಅಂತ. ಟಿಪ್ ನಂಬರ್ 3, ಡೋಂಟ್ ಫಿಯರ್ ಎನಿವನ್. ನಮ್ಮ ಜೀವನದಲ್ಲಿ ಜನಕ್ಕೆ ನಾವು ಏನ್ ಮಾಡ್ಬೇಕಂತಿದೀವಿ ಅಂತ ಹೇಳೋದಕ್ಕೆ ನಮ್ಮ ಟೈಮ್ನ ವೇಸ್ಟ್ ಮಾಡ್ಕೊಳ್ಬಾರ್ದು. ಯಾಕಂದ್ರೆ ಅವರು ಕೇಳಬೇಕು ಅಂತ ಅನ್ಕೊಂಡಿರೋದನ್ನ ಮಾತ್ರನೇ ಕೇಳ್ತಾರೆ, ನಮ್ಮ ಮನಸ್ಸಿನಲ್ಲಿ ಇರೋದನ್ನ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳೋದಿಲ್ಲ. ಆದ್ರಿಂದ ಜನರು ನಮಗೆ ಇಷ್ಟ ಆಗಿದ್ದನ್ನ ಮಾಡಿದ್ರೆ ನಮ್ಮ ಬಗ್ಗೆ ಕೆಟ್ಟದಾಗಿ ಅಂದುಕೊಳ್ತಾರೇನೋ ಅಂತ ಅನ್ನೋದಕ್ಕೆ ಭಯ ಪಡಬಾರ್ದು. ನಮಗೆ ಇಷ್ಟ ಆಗಿದ್ದನ್ನೇ ನಾವು ಮಾಡಬೇಕು. ಟಿಪ್ ನಂಬರ್ 4, ಎವ್ರಿಥಿಂಗ್ ಈಸ್ ಟೆಂಪ್ರವರಿ. ನಮ್ಮ ಜೀವನ, ನಮ್ಮ ಪ್ರಾಣ, ನಮ್ಮ ಫ್ಯಾಮಿಲಿ, ನಮ್ಮ ಫ್ರೆಂಡ್ಸ್ ಎಲ್ಲವೂ ಕೂಡ ಕೆಲವು ದಿನಗಳು ಮಾತ್ರವೇ. ನಮಗೆ ಏನೂ ಶಾಶ್ವತ ಅಲ್ಲ. ಅದಕ್ಕೆ ನಾವು ನಮ್ಮ ಜೀವನದಲ್ಲಿ ಕೆಲವು ದಿನಗಳಾದ್ರೂ ನಮಗೆ ಇಷ್ಟ ಬಂದ ಹಾಗೆ ಬದುಕಬೇಕು. ಬೇರೆಯವರ ಹಾಗೆ ಬದುಕಬೇಕು ಅಂತ ಕಂಪೇರ್ ಮಾಡಿಕೊಂಡು ದುಃಖ ಪಡಬಾರ್ದು. ಲೈಫ್ ಈಸ್ ವೆರಿ ಶಾರ್ಟ್ ಅನ್ನೋ ವಿಷಯವನ್ನ ಯಾವತ್ತೂ ಮರಿಬೇಡಿ. ಟಿಪ್ ನಂಬರ್ 5, ದೇ ಥಿಂಕ್. ನಿನ್ನ ಜೀವನ ಚೆನ್ನಾಗಿರ್ಬೇಕು ಅಂತ ಅನ್ಕೊಂಡ್ರೆ ನೀನು ದಿನಾಲೂ 15ರಿಂದ 30 ನಿಮಿಷಗಳು ನನ್ನ ಜೀವನ ಚೆನ್ನಾಗಿರ್ಬೇಕು ಅಂದ್ರೆ ಏನ್ ಮಾಡಬೇಕು ಅನ್ನೋ ವಿಷಯದ ಬಗ್ಗೆ ಆಲೋಚಿಸಬೇಕು. ನಿನ್ನನ್ನ ನೀನು ಇನ್ಸ್ಪೈರ್ ಮಾಡುವುದರ ಜೊತೆಗೆ ನಿನ್ನ ಸಮಯವನ್ನ ನೀನು ಕಳಿಬೇಕು. ಆವಾಗಲೇ ನಮ್ಮ ಜೀವನಕ್ಕೆ ನಮ್ಮ ಗುರಿ ಏನು ಅಂತ ಅರ್ಥ ಮಾಡ್ಕೊಳಕ್ಕಾಗುತ್ತೆ. ಟಿಪ್ ನಂಬರ್ 6, ಇಟ್ಸ್ ಆನ್ ಯು. ನೆಗೆಟಿವ್ ಆಗಿ ಹೇಳುವವರ ಮಾತನ್ನ ಕೇಳಬಾರ್ದು. ನಿಮ್ಮ ಜೀವನವನ್ನ ಪವರ್ಫುಲ್ ಆಗಿ ನೀವೇ ಬದಲಾಯಿಸಿಕೊಳ್ಬೇಕು. ನಿಮ್ಮ ಆನಂದಕ್ಕೆ ನೀವು ಮಾತ್ರವೇ ಜವಾಬ್ದಾರರು. ಬೇರೆಯವರ ಹಾಗೆ ನೀವು ಬದುಕಬೇಕು ಅನ್ಕೊಂಡ್ರೆ, ಯಾರಿಗೋಸ್ಕರನೂ ಬದುಕಬೇಕು ಅನ್ಕೊಂಡ್ರು ನೀವು ಸಂತೋಷವಾಗಿ ಇರಲ್ಲ. ಕೇವಲ ನಿಮಗೆ ಇಷ್ಟ ಆಗಿದ್ದನ್ನ ಮಾಡಿದ್ರೆ ಮಾತ್ರ, ನಿಮಗೆ ಇಷ್ಟ ಬಂದ ಹಾಗೆ ಬದುಕಿದ್ರೆ ಮಾತ್ರ ನೀವು ಹ್ಯಾಪಿಯಾಗಿ ಇರ್ತೀರಾ. ಇವಾಗ ನೀವು ಗುರು ಇದು ಕೇಳೋದಕ್ಕೆ ಮಾತ್ರ ಚೆನ್ನಾಗಿರುತ್ತೆ, ಆದ್ರೆ ನಮಗೆ ಇಷ್ಟ ಬಂದ ಹಾಗೆ ಬದುಕಬೇಕು ಅಂದ್ರೆ ತುಂಬಾ ಕಷ್ಟ ಇದೆ ಗುರು ಅಂತ ಅನ್ಕೊಂಡ್ರು ಒಂದು ಸಾರಿ ಹೀಗೆ ಮಾಡಿ ನೋಡಿ, ಅದರಲ್ಲಿರೋ ಹ್ಯಾಪಿನೆಸ್ ಏನು ಅಂತ ನಿಮಗೆ ಅರ್ಥ ಆಗುತ್ತೆ. ಟಿಪ್ ನಂಬರ್ 7, ದ ಸೀಕ್ರೆಟ್ ಬಿಹೈಂಡ್ ಸಕ್ಸಸ್. ಇತ್ತೀಚಿನ ದಿನಗಳಲ್ಲಿ ತುಂಬಾ ಜನರ ಸಕ್ಸಸ್ ಹಿಂದೆ ಇರುವ ಸೀಕ್ರೆಟ್ ಏನು ಅಂತ ಗೊತ್ತಾ? ಅವರಿಗಂತ ಒಂದು ಗುರಿ ಇರೋದೆ. ಅವರು ಅವರ ಸ್ವಂತ ಗುರಿಗೋಸ್ಕರ ಕಷ್ಟ ಪಡ್ತಾರೆ. ಅವರ ಗುರಿಗೆ ಬೇಕಾದ ಎಲ್ಲಾ ವಿಷಯಗಳನ್ನ ತಿಳ್ಕೊಳ್ತಾರೆ. ಅದರಲ್ಲಿ ಅತಿ ಮುಖ್ಯವಾದುದು ನಾಲೆಜ್. ಈ ನಾಲೆಜ್ ಇಂದನೇ ಅವರು ಅಂದುಕೊಂಡಿದ್ದನ್ನ ಸಾಧಿಸ್ತಿದ್ದಾರೆ. ನಾಲೆಜ್ ಅಲ್ಲಿ ತುಂಬಾ ಪವರ್ ಇರುತ್ತೆ. ಆ ಪವರ್ ನಮ್ಮ ಜೀವನವನ್ನ ಅದ್ಭುತವಾಗಿ ಬದಲಾಯಿಸುತ್ತೆ. ಈ ರೀತಿಯ ವಿಷಯಗಳು ನಮಗೆ ಮೊದಲೇ ಗೊತ್ತಾದ್ರೆ ನಾವು ನಮಗೆ ಇಷ್ಟ ಬಂದ ಹಾಗೆ ಬದುಕುವುದು ಕಷ್ಟ ಏನಾಗಲ್ಲ. ಸೊ ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ಮತ್ತೊಂದಿನ ಮತ್ತೊಂದು ಹೊಸ ಟಾಪಿಕ್ ಜೊತೆ ನಿಮ್ಮ ಮುಂದೆ ಇರ್ತೀನಿ, ನಿಮ್ಮ ಸಹೋದರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.